ಮತ್ತೊಂದು ಹೊಸ ಕರೆಂಟ್ ಅಫೇರ್ಸ್ ಕ್ಲಾಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಮೊದಲನೇ ಕ್ವಶನ್ ಆರಂಭ ಮಾಡೋಣ. ಮೊದಲನೇ ಕ್ವಶನ್ ಏನಪ್ಪ ಅಂದರೆ ಇತ್ತೀಚೆಗೆ ಯಾವ ಪ್ರದೇಶವನ್ನು ಕರ್ನಾಟಕ ಸರ್ಕಾರವು ಜೀವಿ ವೈವಿಧ್ಯ ಪಾರಂಪರಿಕ ತಾಣವೆಂದು ಘೋಷಿಸಿದೆ? ಇತ್ತೀಚೆಗೆ ಯಾವ ಪ್ರದೇಶವನ್ನು ಕರ್ನಾಟಕ ಸರ್ಕಾರವು ಜೀವಿ ವೈವಿಧ್ಯ ಪಾರಂಪರಿಕ ತಾಣವೆಂದು ಘೋಷಿಸಿದೆ ಅಂದರೆ ನಲ್ಲೂರು ಹುಣಸೆಮರ, ಅಂಬರಗುಡ್ಡ, JKVK, ಬೆಂಗಳೂರಿನ ರೈಲ್ವೆ ಕಂಟೋನ್ಮೆಂಟ್ ಕಾಲೋನಿ 8.61 ಎಕರೆ ಪ್ರದೇಶವನ್ನು ಘೋಷಣೆ ಮಾಡಿದೆ ಅಂತ ತಿಳಿಸಿದೆ. ಆನ್ಸರ್ ಬಂದು ಬೆಂಗಳೂರಿನ ರೈಲ್ವೆ ಕಂಟೋನ್ಮೆಂಟ್ ಕಾಲೋನಿ 8.61. ಇವೆಲ್ಲವೂ ಕೂಡ ಜೀವಿ ವೈವಿಧ್ಯ ಪಾರಂಪರಿಕ ತಾಣ ಕರ್ನಾಟಕದಲ್ಲಿ ಕಂಡುಬರುವ. ಇದು ದೇವನಹಳ್ಳಿ, ಅಂಬರಗುಡ್ಡ, JKVK ಇದು ಬೆಂಗಳೂರು ಇದು ಕೂಡ ಬೆಂಗಳೂರು. ಇವೆಲ್ಲವೂ ಕೂಡ ಜೀವಿ ವೈವಿಧ್ಯ ಪಾರಂಪರಿಕ ತಾಣವಾಗಿ ಘೋಷಣೆ ಮಾಡಿದೆ. KSನಲ್ಲಿ 2 ಬಾರಿ ಕ್ವಶನ್ ಕೇಳಾನೆ ಮತ್ತು ಇನ್ನೊಂದು ಯಾವುದೋ ಕ್ವಶನ್ ಕೇಳಿದ್ದಾನೆ. ಈ ಕೆಳಕಂಡದಲ್ಲಿ ಯಾವುದು ಕರ್ನಾಟಕದಲ್ಲಿ ಕಂಡುಬರದ ಜೈವಿಕ ವೈವಿಧ್ಯ ಪಾರಂಪರಿಕ ತಾಣವೆಂದು ಘೋಷಣೆ ಮಾಡೋದು ಕೇಳಿದ್ದಾನೆ. ಹಾಗಾದರೆ ಇನ್ನೂ ಎಷ್ಟು ಜೈವಿಕ ವೈವಿಧ್ಯ ಪಾರಂಪರಿಕ ತಾಣ ಇದೆ ನೋಡಮ್ಮನಿ. ಕರ್ನಾಟಕದಲ್ಲಿ ಕಂಡುಬರುವ ಜೈವಿಕ ಪಾರಂಪರಿಕ ತಾಣಗಳ ಪಟ್ಟಿ ಅಂತ ಕೊಟ್ಟಿದ್ದೀನಿ. ನಲ್ಲೂರು ಹುಣಸೆ ಮರಗಳ ತೋಟ ದೇವನಹಳ್ಳಿ, ಒಂಗ್ರೇಖಾನ್ ಚಿಕ್ಕಮಗಳೂರು, JKVK ಬೆಂಗಳೂರು, ಅಂಬರಗುಡ್ಡ ಶಿವಮೊಗ್ಗ, ಮುಂಡಿಗೆ ಕೆರೆ ಉತ್ತರಾಖಂಡ, ಜೆರಿಬೆಟ್ಟ ಆಗಬೇಕು ದೊಡ್ಡ ಜೆರಿಬೆಟ್ಟ, ಸಿದ್ದರಬೆಟ್ಟ, ರಾಮನಗರ ಬೆಟ್ಟ, ಅಂತರಗಂಗೆ ಕೋಲಾರ, ಆದಿನಾರಾಯಣಸ್ವಾಮಿ ಬೆಟ್ಟ ಚಿಕ್ಕಬಳ್ಳಾಪುರ, ಮಹಿಮಾ ರಂಗಬೆಟ್ಟ ಬೆಂಗಳೂರು, ಉರುಂಬಿ ದಕ್ಷಿಣ ಕನ್ನಡ. ಇಷ್ಟು ಕೂಡ ಕರ್ನಾಟಕದಲ್ಲಿ ಕಂಡುಬರುವ ಜೀವಿ ವೈವಿಧ್ಯ ಪಾರಂಪರಿಕ ತಾಣಗಳು. ಬೇರೆ ಎರಡನೇ ಕ್ವಶನ್ ನೋಡೋಣ ಬನ್ನಿ. 2025ರ ಸೆಮಿಕಾನ್ ಇಂಡಿಯಾದಲ್ಲಿ ಬಿಡುಗಡೆಯಾದ ಭಾರತದ ಮೊದಲ ಸಂಪೂರ್ಣ ಸ್ಥಳೀಯ 32 ಬಿಟ್ ಮೈಕ್ರೋ ಪ್ರೊಸೆಸರ್ ಹೆಸರೇನಂತ ಕೇಳಿದ್ದೀನಿ. ಹೆಸರೇನಂತ ಕ್ವಶನು. ಆಪ್ಷನ್ಗಳು ಬಂದು ವಿಕ್ರಮ್ 3201, ಭಾಸ್ಕರ್ 3201, ಗಗನಯಾನ್ 3201, ಶುಕ್ಲಾ 3201. ಇಲ್ಲೇ ಕೊಟ್ಟಿದ್ದೀನಿ ನೋಡಿ ವಿಕ್ರಮ್ ಅಂತ ಕೊಟ್ಟಿದ್ದಾರೆ ಥೀಮಲ್ಲಿ. ಇದಕ್ಕೆ ಆನ್ಸರ್ ಬಂದು ವಿಕ್ರಮ್ 320. ಸ್ಥಳೀಯವಾಗಿ 32 ಬಿಟ್ ಮೈಕ್ರೋ ಪ್ರೊಸೆಸರ್ ಹೆಸರೇನು ಅಂದರೆ ವಿಕ್ರಮ್. ಇದು ಸೆಮಿಕಾನ್ ಇಂಡಿಯಾ 2025 ದೆಹಲಿಯ ಯಶೋಭೂಮಿಯಲ್ಲಿ ನಡೆದಿದೆ. ಇದರ ಥೀಮ್ ಬಂದು ಬಿಲ್ಡಿಂಗ್ ದ ನೆಕ್ಸ್ಟ್ ಸೆಮಿಕಂಡಕ್ಟರ್ ಪವರ್ ಹೌಸ್. ಇದರ ಥೀಮ್ ಕೇಳ್ಬೋದು ಹೇಳಿಕೆ ರೂಪದಲ್ಲಿ ಕೇಳ್ಬೋದು. ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಮುಂದಿನ ಕ್ವಶನ್ ಬಂದು ಪೊಲೀಸ್ ಸಿಬ್ಬಂದಿಗಳ ಆರೋಗ್ಯ ತಪಾಸಣೆಗಾಗಿ ಬೆಂಗಳೂರು ನಗರ ಪೊಲೀಸರು ಹ್ಯಾಪಿಯೆಸ್ಟ್ ಸಹಯೋಗದೊಂದಿಗೆ ಯಾವ ಯೋಜನೆಯನ್ನು ಪ್ರಾರಂಭಿಸಿದರು? ಯಾವ ಯೋಜನೆಯನ್ನು ಪ್ರಾರಂಭಿಸಿದರು ಅಂದರೆ ಖುಷಿ ಯೋಜನೆ, ಸಂತೃಪ್ತಿ ಯೋಜನೆ, ಆರೋಗ್ಯ ಭಾಗ್ಯ ಯೋಜನೆ, ಕಲ್ಯಾಣ ಯೋಜನೆ. ಆನ್ಸರ್ ಬಂದು ಖುಷಿ ಯೋಜನೆ ಹೇಳ್ತೀನಿ ನೋಡಿ. ಆನ್ಸರ್ ಬಂದು ಖುಷಿ ಯೋಜನೆ ಆಗಿರುತ್ತೆ. ಅದೇ ರೀತಿಯಾಗಿ ಮುಂದಿನ ಕ್ವಶನು ಅತಿ ಹೆಚ್ಚು ಹಣದುಬ್ಬರವನ್ನು ಹೊಂದಿರುವ ರಾಜ್ಯ ಮತ್ತು ಕಡಿಮೆ ಹಣದುಬ್ಬರ ಹೊಂದಿರುವ ರಾಜ್ಯಗಳನ್ನು ಅನುಕ್ರಮವಾಗಿ ಬರೆಯಿರಿ. ಇಂಪಾರ್ಟೆಂಟು. ಅತಿ ಹೆಚ್ಚು ಹಣದುಬ್ಬರ ಹೊಂದಿರುವ ರಾಜ್ಯ ಮತ್ತು ಕಡಿಮೆ ಹಣದುಬ್ಬರ ಹೊಂದಿರುವ ರಾಜ್ಯಗಳನ್ನು ಅನುಕ್ರಮವಾಗಿ ಬರೆಯಿರಿ ಅಂತ ಕೇಳಿದ್ದೀನಿ. ಕೇರಳ ಮತ್ತು ಅಸ್ಸಾಂ. ಫಸ್ಟ್ನೇ ಆಪ್ಷನ್ ಕೇರಳ ಮತ್ತು ಅಸ್ಸಾಂ, ಎರಡನೇ ಆಪ್ಷನ್ ಕರ್ನಾಟಕ ಮತ್ತು ಕೇರಳ, ಮೂರನೇದು ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ್, ನಾಲ್ಕನೇದು ಕೇರಳ ಮತ್ತು ತಮಿಳುನಾಡು. ಆನ್ಸರ್ ಬಂದು ಯಾವುದಿರ್ಬೇಕಂದ್ರೆ ಕೇರಳ ಮತ್ತು ಅಸ್ಸಾಂ. ಹಾಗಾದರೆ ಕರ್ನಾಟಕದ ಸ್ಥಾನವೇನು? ಅತಿ ಹೆಚ್ಚು ಹಣದುಬ್ಬರ ಹೊಂದಿರುವ ಕರ್ನಾಟಕದ ಸ್ಥಾನ ಎರಡನೇ ಸ್ಥಾನ ಇದೆ. ಎರಡನೇ ಸ್ಥಾನ ಕರ್ನಾಟಕದ ಎರಡನೇ ಸ್ಥಾನ. ಕೊನೆಯದು ಅಸ್ಸಾಂ. ಮುಂದಿನ ಕ್ವಶನ್ ಏನಪ್ಪ ಅಂದರೆ ಯಾವ ರಾಜ್ಯದಲ್ಲಿ ಆತ್ಮಹತ್ಯೆ ಅಧ್ಯಯನ ಕೇಂದ್ರ ಸ್ಥಾಪನೆ ಮಾಡಲು ನಿರ್ಧರಿಸಿದ್ದಾರೆ ಮತ್ತು ಯಾವ ದೇಶದ ಸಹಯೋಗದೊಂದಿಗೆ? ಯಾವ ರಾಜ್ಯದಲ್ಲಿ ಆತ್ಮಹತ್ಯೆ ಅಧ್ಯಯನ ಕೇಂದ್ರ ಸ್ಥಾಪನೆ ಮಾಡಲು ನಿರ್ಧರಿಸಿದ್ದಾರೆ ಮತ್ತು ಯಾವ ದೇಶದ ಸಹಾಯದೊಂದಿಗೆ? ಆಪ್ಷನ್ ಬಂದು ಕರ್ನಾಟಕ ಮತ್ತು ಬ್ರಿಟನ್, ಕರ್ನಾಟಕ ಮತ್ತು ಜಪಾನ್, ಕರ್ನಾಟಕ ಮತ್ತು ಚೀನಾ, ಕರ್ನಾಟಕ ಮತ್ತು ರಷ್ಯಾ. ಎಲ್ಲ ಕನ್ಫ್ಯೂಸ್ ಆಗುತ್ತಲ್ಲ. ಅದರ ಆನ್ಸರ್ ಬಂದು ಯಾವುದಪ್ಪ ಅಂದರೆ ಕರ್ನಾಟಕ ಮತ್ತು ಬ್ರಿಟನ್ ಸಹಾಯಕದೊಂದಿಗೆ ಆತ್ಮಹತ್ಯೆಗೆ ಸಂಶೋಧನಾ ಕೇಂದ್ರ ಸ್ಥಾಪಿಸಲು ನಿರ್ಧಾರ ಮಾಡಿದ್ದಾರೆ. ಮುಂದಿನ ಕ್ವಶನ್ ನೋಡಮ್ಮನಿ. ಇದು ಬರ್ತಾ ಇರ್ತವೆ ಎಕನಾಮಿಕ್ಸ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಟಾಪಿಕ್ ಇರ್ತಿದ್ದು. FDI ಹೂಡಿಕೆಯನ್ನು ಕುರಿತು ಹೇಳಿಕೆಗಳನ್ನು ಪರಿಗಣಿಸಿ. ಮಹಾರಾಷ್ಟ್ರವನ್ನು ಹಿಂದಿಕ್ಕುವುದರ ಮೂಲಕ ಕರ್ನಾಟಕ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ಭಾರತದಲ್ಲಿ ಅತಿ ಹೆಚ್ಚು ಹೂಡಿಕೆ ಮಾಡಿದ ದೇಶ ಅಮೆರಿಕ. ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು, ಹರಿಯಾಣ ಅತಿ ಹೆಚ್ಚು FDI ಹೂಡಿಕೆ ಆಗಬೇಕಿದು. ಹೂಡಿಕೆ ಮಾಡಿದ ರಾಜ್ಯಗಳಾಗಿವೆ.
ಆಪ್ಷನ್ ಬಂದು 1 ಹೇಳಿಕೆ ಮಾತ್ರ ಸರಿ, 2 ಹೇಳಿಕೆ ಮಾತ್ರ ಸರಿ, 1 ಮತ್ತು 3 ಹೇಳಿಕೆ ಮಾತ್ರ ಸರಿ. ಎಲ್ಲ ಹೇಳಿಕೆಗಳು ಸರಿಯಾಗಿದೆ ಅಂತ ಇದೆ. ಇನ್ನೊಂದು ತಿರುಗಿ ನೋಡ್ಕೊಳ್ಳಿ. ಮಹಾರಾಷ್ಟ್ರವನ್ನು ಹಿಂದಿಕ್ಕುವುದರ ಮೂಲಕ ಕರ್ನಾಟಕ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ಭಾರತದಲ್ಲಿ ಅತಿ ಹೆಚ್ಚು ಹೂಡಿಕೆ ಮಾಡಿದ ದೇಶ ಅದು ಅಮೆರಿಕ. ಭಾರತದಲ್ಲಿ ಅತಿ ಹೆಚ್ಚು ಹೂಡಿಕೆ ಮಾಡಿದ ದೇಶ ಅದು ಅಮೆರಿಕ. ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು, ಹರಿಯಾಣ ಅನುಕ್ರಮವಾಗಿ ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು, ಹರಿಯಾಣ ಎಲ್ಲ ಹೇಳಿಕೆಗಳು ಕೂಡ ಕರೆಕ್ಟಾಗಿದ್ದಾವೆ. ಹಾಗಾದರೆ ಮುಂದಿನ ಕ್ವಶನ್ ನೋಡೋಣ. ಮುಂದಿನ ಕ್ವಶನ್ನು ಇದು ಇಂಪಾರ್ಟೆಂಟ್ ಇದೆ ನೋಡ್ಕೊಳ್ಳಿ. ಹೇಳಿಕೆಯನ್ನು ಪರಿಗಣಿಸಿ. ಅಲ್ಬೇನಿಯಾ ದೇಶವನ್ನು ಭ್ರಷ್ಟಾಚಾರ ಮುಕ್ತಗೊಳಿಸುವ ಗುರಿಯೊಂದಿಗೆ ವಿಶ್ವದ ಮೊದಲ ಕೃತಕ ಬುದ್ಧಿಮತ್ತೆಗೆ ರಚಿಸಿ ಸರ್ಕಾರಿ ಸಚಿವರನ್ನು ಅಲ್ಬೇನಿಯಾ ದೇಶ ನಿರ್ಮಿಸಿದೆ. ಅಲ್ಬೇನಿಯಾದಲ್ಲಿ ಡೈಹೆಲ್ಲಾ ಎಂಬ ಎಐ ಚಾಟನ್ನು ವಿಶ್ವದ ಮೊದಲ ಎಐ ಸಚಿವರ ಸ್ಥಾನಕ್ಕೆ ನೇಮಿಸಲಾಗಿದೆ. ನೋಡಿ, ಸೂಪರ್ ಕ್ವಶನ್ನು. ಏನು ಇಂಟರ್ನ್ಯಾಷನಲ್ ರಿಲೇಟೆಡ್ ಕ್ವಶನ್ ತೆಗೆದ್ರೆ ಇದು ಒಂದು ಬರುವ ಚಾನ್ಸಸ್ ಇದೆ ಅಂತ ನಿರೀಕ್ಷೆ ಇಡ್ಬೋದು. ಅಲ್ಬೇನಿಯಾ ದೇಶವನ್ನು ಭ್ರಷ್ಟಾಚಾರ ಮುಕ್ತಗೊಳಿಸುವ ಗುರಿಯನ್ನು ವಿಶ್ವದ ಮೊದಲ ಕೃತಕ ಬುದ್ಧಿಮತ್ತೆ ರಚಿಸಿ ಸರ್ಕಾರಿ ಸಚಿವರನ್ನು ಅಲ್ಬೇನಿಯಾ ದೇಶ ನೇಮಿಸಿದೆ ಅಂತ 1ನೇ ಹೇಳಿಕೆ. 2ನೇ ಹೇಳಿಕೆ ಬಂದು ಅಲ್ಬೇನಿಯಾದಲ್ಲಿ ಡೈಹೆಲ್ಲಾ ಎಂಬ ಎಐ ಚಾಟನ್ನು ವಿಶ್ವದ ಮೊದಲ ಎಐ ಸಚಿವರ ಸ್ಥಾನಕ್ಕೆ ನೇಮಿಸಲಾಗಿದೆ. 1 ಹೇಳಿಕೆ ಮಾತ್ರ ಸರಿ, 2 ಹೇಳಿಕೆ ಮಾತ್ರ ಸರಿ, 1 ಮತ್ತು 2 ಸರಿ, 1 ಮತ್ತು 2 ಅಲ್ಲ. ಅಂದರೆ ಕರೆಕ್ಟಾದ ಆನ್ಸರ್ ಬಂದು 1 ಮತ್ತು 2 ಹೇಳಿಕೆಗಳು ಕೂಡ ಕರೆಕ್ಟಾಗಿದೆ. ಇದು ಸರಿ ಇದೆ, ಇದು ಸರಿ ಇದೆ. ಹಾಗಾದರೆ ಮುಂದಿನ ಕ್ವಶನ್ ನೋಡೋಣ. ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. ಇಥಿಯೋಪಿಯಾ ದೇಶದಲ್ಲಿ ಆಫ್ರಿಕಾ ಖಂಡದ ದೊಡ್ಡದಾದ ಜಲವಿದ್ಯುತ್ ಯೋಜನೆಯನ್ನು ನಿರ್ಮಿಸಲಾಗಿದೆ. ಆಫ್ರಿಕಾ ಖಂಡದಲ್ಲಿ ಇಥಿಯೋಪಿಯಾ ದೇಶದಲ್ಲಿ ದೊಡ್ಡದಾದ ಜಲವಿದ್ಯುತ್ ನಿರ್ಮಿಸಲಾಗಿದೆ. ಈ ಯೋಜನೆ ಬ್ಲೂ ನೈಲ್ ನದಿಯ ಮೇಲೆ ನಿರ್ಮಿಸಲಾಗಿದೆ. ನೈಲ್ ನದಿಯು ಅಂತಿಮವಾಗಿ ಮೆಡಿಟೇರಿಯನ್ ಸಮುದ್ರವನ್ನು ಸೇರುತ್ತದೆ. ಹೇಳಿಕೆಗಳನ್ನು ನೋಡೋಣ. 1 ಹೇಳಿಕೆ ಮಾತ್ರ ಸರಿ, 1 ಮತ್ತು 2 ಸರಿ, 1 ಮತ್ತು 3 ಹೇಳಿಕೆ, ಮೇಲಿನ ಎಲ್ಲವೂ ಸರಿ ಅಂತ ಕೊಟ್ಟಿದ್ದೀನಿ. ಇವೆಲ್ಲವೂ ಕೂಡ ಕರೆಕ್ಟಾಗಿದೆ. ನೈಲ್ ನದಿಯನ್ನು 2 ವಿಧ ನೋಡ್ಬೋದು, ಬ್ಲೂ ಮತ್ತು ವೈಟ್ ನೈಲ್ ನದಿ ಅಂತೇಳಿ. ಕೊನೆಗೆ ಅಂತಿಮವಾಗಿ ಮೆಡಿಟೇರಿಯನ್ ಸಮುದ್ರ ಸೇರುತ್ತೆ. ನೈಲ್ ನದಿ ಬಂದು ಇಥಿಯೋಪಿಯಾ, ಸುಡಾನ್ ಮತ್ತು ಈಜಿಪ್ಟ್ ದೇಶಗಳಲ್ಲಿ ಹರಿಯುವ ನದಿಯಾಗಿದೆ. ಈಜಿಪ್ಟ್ ದೇಶದೊಂದಿಗೆ ಹರಿಯುವ ನದಿ ಇದೆ. ಅಂದರೆ ಇಥಿಯೋಪಿಯಾ, ಸುಡಾನ್ ಮತ್ತು ಈಜಿಪ್ಟ್ನೊಂದಿಗೆ ಹರಿಯುವ ನದಿಯಾಗಿದೆ. ಇನ್ನು ನೋಡಿ, OPEC 19 ಎಂಬ ಸೇನಾ ಉಪಗ್ರಹವನ್ನು ಯಾವ ದೇಶ ಉಡಾವಣೆ ಮಾಡಿದೆ? OPEC 19 ಯಾವ ದೇಶ ಉಡಾವಣೆ ಮಾಡಿದೆ ಅಂದರೆ ಇಸ್ರೇಲ್, ಇರಾನ್, ಇರಾಕ್, ಜಪಾನ್. ಆನ್ಸರ್ ಬಂದು ಇಸ್ರೇಲ್ ಕರೆಕ್ಟಾಗಿದೆ. ನೋಡಿ, ಇಸ್ರೇಲ್ ಈ ಒಂದು ಸೇನಾ ಉಪಗ್ರಹವನ್ನು ಯಾವ ದೇಶ ಉಡಾವಣೆ ಅಂದರೆ ಇಸ್ರೇಲ್ ಉಡಾವಣೆ ಮಾಡಿದೆ. ಮುಂದಿನ ಕ್ವಶನ್ ನೋಡೋಣ. ಆದಿ ಸಂಸ್ಕೃತಿ ವಿಶ್ವದ ಮೊದಲ ಡಿಜಿಟಲ್ ಬುಡಕಟ್ಟು ವಿಶ್ವವಿದ್ಯಾಲಯವನ್ನು ಯಾವ ಸಚಿವಾಲಯ ಭಾರತದಲ್ಲಿ ಪ್ರಾರಂಭಿಸಿದೆ? ಆದಿ ಸಂಸ್ಕೃತಿ ವಿಶ್ವದ ಮೊದಲ ಡಿಜಿಟಲ್ ಬುಡಕಟ್ಟು ವಿಶ್ವವಿದ್ಯಾಲಯವನ್ನು ಯಾವ ಸಚಿವಾಲಯ ಭಾರತದಲ್ಲಿ ಆರಂಭಿಸಿದೆ ಅಂದರೆ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ, ಸಂಸ್ಕೃತಿ ಸಚಿವಾಲಯ, ಪ್ರವಾಸೋದ್ಯಮ ಸಚಿವಾಲಯ, ನಗರ ಮತ್ತು ಗ್ರಾಮೀಣ ಸಚಿವಾಲಯ. ಯಾವುದಿರ್ಬೋದು ಆನ್ಸರ್? ಯಾವುದಿರ್ಬೋದು ಅಂದರೆ ಇದು ಬುಡಕಟ್ಟು ಮತ್ತು ವ್ಯವಹಾರಗಳ ಸಚಿವಾಲಯ ಇದರ ಒಂದು ಪ್ರಾರಂಭಿಸಿದೆ. ಧನ್ಯವಾದಗಳು. ನನ್ನ ಕ್ಲಾಸು ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ನಮ್ಮದು ಟೆಲಿಗ್ರಾಮ್ ಚಾನಲ್ ಇದೆ, ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಜಾಯ್ನ್ ಆಗಿ. ಥ್ಯಾಂಕ್ ಯು.